ಅತಿ ಈಸಿಯಾಗಿ ಮತ್ತು ಅತಿ ಸುಲಭದಲ್ಲಿ ಬ್ಯಾಚುಲರ್ಸ್ ಕೂಡ ಮತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಹೇಗೆ ಮಾವಿನಕಾಯಿ ರೈಸ್ನ ತಯಾರಿಸೋದು ಅಂತ. ಇವಾಗ ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಮಾವಿನಕಾಯಿ ಎಲ್ಲ ಕಡೆಯೂ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಒಂದು ಮಾವಿನಕಾಯಿ ರೈಸ್ನ ಮಾಡೋಣ ಬನ್ನಿ. ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಮಾವಿನಕಾಯಿ ರೈಸ್ನ ಮಾಡಲು. ಈರುಳ್ಳಿ ನಾನು 2 ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಒಂದು 15 ಕರಿಬೇವಿನ ಎಲೆ, ಒಂದು 4 ಮೆಣಸಿನ್ಕಾಯಿ, 1 ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಇಟ್ಟಿದ್ದೀನಿ. ಮತ್ತು ಜೀರಿಗೆ 1 ಸ್ಪೂನು, ಅರಿಶಿನ ಪೌಡರ್ 1 ಸ್ಪೂನು, ಸಾಸಿವೆ 1 ಸ್ಪೂನು, 1 ಇಂಚು ಚಕ್ಕೆ 1 ಸ್ಪೂನು, ಧನಿಯಾ ಪೌಡ್ರ್ 1 ಸ್ಪೂನ್, ಗರಂ ಮಸಾಲ ಮತ್ತು ಸ್ವಲ್ಪ ಶೇಂಗದ ಕಾಳನ್ನ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾದಂಥ ಮಾವಿನಕಾಯಿನ, ಒಂದು ಮಾವಿನಕಾಯಿನ ಪೂರ್ತಿಯಾಗಿ ತುರಿದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ತುರಿದು ಇಟ್ಕೊಂಡು. ಇವಾಗ ಬನ್ನಿ ಮಾವಿನಕಾಯಿ ರೈಸ್ನ ಏನು ಮಾಡೋದು. ಒಂದು ಮಾವಿನಕಾಯಿನ ತೆಗೆದುಕೊಂಡು ಅದನ್ನು ಮಾವಿನಕಾಯಿನ ತುರ್ಕೋತಾ ಇದ್ದೀನಿ. ನಾನು ಅದು ಗ್ರೀನ್ ಕಲರ್ ಇರೋದನ್ನು ತಗೊಳ್ಳೋದಿಲ್ಲ, ಹಾಗಾಗಿ ಅದನ್ನು ತೆಗೆದು ಸೈಡಿಗೆ ಇಟ್ಟಿದ್ದೀನಿ. ನೋಡಿ ಅದಷ್ಟೇ ಮಕ್ಕಳೇ. ಇವಾಗ ಮಾವಿನಕಾಯಿ ಗೋಪನ ಅದರಲ್ಲಿ ಇರೋದನ್ನು ಕೂಡ ತುರ್ಕೋತಾ ಇದ್ದೀನಿ. ನೋಡಿ ಅದನ್ನು ಫುಲ್ಲು ತುರ್ಕೊಂಡಿದ್ದೀನಿ, ಏನೂ ಬಿಟ್ಟಿಲ್ಲ. ಇವಾಗ ಎಲ್ಲ ತೊಗೋತಾ ಇದ್ದೀನಿ. ನೋಡಿ ಮಾವಿನಕಾಯಿ ತುರ್ಕೊಂಡಿದ್ದನ್ನು ನೋಡಿ, ಒಂದು ಮಾವಿನಕಾಯಿಗೆ 1 ಬೌಲ್ ಆಗುವಷ್ಟು ಸಿಕ್ಕಿದೆ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆಗ್ತಾಯಿದೆ. ಪಾತ್ರೆ ಬಿಸಿ ಆದ ತಕ್ಷಣ ಒಂದು 5 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ನೀರೆಲ್ಲ ಹೋಗಿದೆ. ಇವಾಗ ಒಂದು 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಮಾವಿನಕಾಯಿ ಎಲ್ಲ ಹಾಕ್ತೀವಲ್ವ, ಅದಕ್ಕೆಲ್ಲ ಎಣ್ಣೆ ಬೇಕಲ್ವ, ಇಲ್ಲಾಂದರೆ ಎಣ್ಣೆ ಮಾವಿನಕಾಯಿ ರೈಸ್ ಚೆನ್ನಾಗಾಗಲ್ಲ ಎಣ್ಣೆ ಕಮ್ಮಿ ಆದರೆ. ಹಾಗಾಗಿ ಮಾವಿನಕಾಯಿ ಹಸಿ ಇರೋದ್ರಿಂದ 5 ಸ್ಪೂನ್ ಎಣ್ಣೆ ಬೇಕು. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ 1 ಇಂಚ್ ಆಗುವಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಅದು ಚೆನ್ನಾಗೆಲ್ಲ ಬೆಂದಿದೆ. ಸಾಸಿವೆ ಮತ್ತು ಜೀರಿಗೆ ಎಲ್ಲ ಸಿಡಿದ ಮೇಲೆ ಇವಾಗ ಅದಕ್ಕೆ ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಇವಾಗ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗುವಷ್ಟು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಏನಾಗುತ್ತೆ, ಹೋಗಿಬಿಡುತ್ತೆ ಎಲ್ಲ ಅರಿಶಿನ ಪೌಡ್ರು ಎಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಇವಾಗ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಇವಾಗ ಒಂದು 15 ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ. ಕರಿಬೇವಿನ ಎಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಹೆಚ್ಚಿಟ್ಟಿರುವಂಥ ಒಂದು 4 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಏನು ಮಾಡಬೇಕು, ಇವಾಗ ಈರುಳ್ಳಿನ ಹಾಕೋಬೇಕು. 2 ಬಿಳಿ ಈರುಳ್ಳಿನ ನಾನು ಹೆಚ್ಚಿಟ್ಟಿದ್ದೆ, ಅದನ್ನ ಇವಾಗ ಸೇರಿಸ್ತೀನಿ. ಬಿಳಿ ಈರುಳ್ಳಿನೇ ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ಬಿಳಿ ಈರುಳ್ಳಿ ಬೇಸಿಗೆಯಲ್ಲಿ ಬಾಡಿಗೆ ತಂಪು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬಿಳಿ ಈರುಳ್ಳಿನ ಜಾಸ್ತಿ ತಿನ್ನೋದ್ರಿಂದ ಬೇಸಿಗೆಯಲ್ಲಿ ಅದನ್ನೇ ಯೂಸ್ ಮಾಡಿದ್ದೀನಿ ಅಡುಗೆ ಕೂಡ. ನೀವು ಕೂಡ ನಿಮ್ಮಲ್ಲಿ ಸಕ್ಕರೆ ಯೂಸ್ ಮಾಡಿ, ಬೇಸಿಗೆಗೆ ಬಿಳಿ ಈರುಳ್ಳಿ ಬಾಡಿಗೆ ತಂಪಂತೆ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 2 ದಪ್ಪ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, 2 ಈರುಳ್ಳಿನ ಹಾಕಿದ್ದೀನಿ. ಇವಾಗೆಲ್ಲ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಜಾಸ್ತಿನೇ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಕೂಡ ಹಾಕ್ಕೊಳ್ಳಿ ಇದ್ರೆ ಜಾಸ್ತಿ, ಇಲ್ಲಾಂದರೆ
ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಬೆಂದ ಮೇಲೆ ಇವಾಗ ಶೇಂಗದ ಕಾಳನ್ನ ಹಾಕೋಬೇಕು. ಈ ಕಡೆ ಕಡಲೆಕಾಳು ಅಂತೀರ, ಒಟ್ಟಾರೆ ಶೇಂಗದ ಕಾಳು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಶೇಂಗದ ಕಾಳು ಜಾಸ್ತಿ ಇದ್ದಷ್ಟು ತಿನ್ನುವಾಗ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮುಂಚೆನೇ ಶೇಂಗದ ಕಾಳು ಹುರಿದಿಟ್ಕೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೀವು ಮುಂಚೆ ಹುರಿದಿಟ್ಕೊಂಡಿಲ್ಲ ಅಂದರೆ ಫಸ್ಟಿಗೆ ಆಯಿಲಲ್ಲಿ ಹಾಕ್ಕೊಳ್ಳಿ. ಇವಾಗ ಒಂದು ಬೌಲ್ ಆಗುವಷ್ಟು ನಾನು ಏನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಬೆಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಂದು. ಅದ್ರ ಮೇಲಿನ ಗ್ರೀನ್ ಕಲರ್ ತಗೊಂಡಿದ್ದೀನಲ್ವ, ಹಾಗಾಗಿ ಸಾಫ್ಟ್ ಬಂದಿದೆ ಮಾವಿನಕಾಯಿ ಹೆಚ್ಚಿದಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಯಿಲಲ್ಲಿ ತಿರುಗ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ಬೆಂದಮೇಲೆ ಇವಾಗ ಏನು ಮಾಡಬೇಕು, ರೈಸ್ನ ಹಾಕೋಬೇಕು. ನಾನೊಂದು 3 ಬೌಲ್ ಆಗುವಷ್ಟು ರೈಸ್ನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 3 ಬೌಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಹೊತ್ಕೊಂಡ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಬಂದೆ. ನೋಡಿ ಹೇಗಾಗಿದೆ. ರೈಸು ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ. ಇವಾಗಲೇ ತಿನ್ನಬೇಕು ಅಂತ ಆ ಥರ ತುಂಬ ಚೆನ್ನಾಗಾಗುತ್ತೆ ಮಾವಿನಕಾಯಿ ರೈಸ್. ಇದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ರೈಸು. ಇವಾಗ ರುಚಿಯಾದ ಮ್ಯಾಂಗೋ ಚಿತ್ರಾನ್ನ ತಿನ್ನಲು ಸಿದ್ಧ. ನೋಡಿ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ರೈಸ್ನ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.